ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ಅಂದರೆ 25ನೇ ತಾರೀಕು ಜುಲೈ. ಆ, ಇವತ್ತೊಂದು ಬಿಗ್ ಅಪ್ಡೇಟೇ ಇದೆ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಏನಪ್ಪ ಅಂತಂದರೆ ಮಾಕ್ ರಿಸಲ್ಟ್ಸನ್ನು ಬಿಟ್ಟಿದ್ದಾರೆ. ಈಗ ಮಾಕ್ ರಿಸಲ್ಟ್ಸ್ ಆದಮೇಲೆ ಏನು ಮತ್ತು ಮಾಕ್ ರಿಸಲ್ಟ್ಸ್ ಅಂದರೆ ಆದಮೇಲೆ ಏನು, ಹಾಗೆ ಮಾಕ್ ರಿಸಲ್ಟ್ಸ್ ಅಂದರೆ ಏನು ಅದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ಇವತ್ತೇನು ಬಿಟ್ಟಿದ್ದಾರೆ ಅಂತಂದರೆ, ಫಸ್ಟ್ ಒನ್ ನಿಮಗೆ ಯು ಜಿ ಸಿ ಇ ಟಿ 2025 ಅಣುಕು ಕಟ್ ಆಫನ್ನು ಬಿಟ್ಟಿದ್ದಾರೆ. ಎರಡನೆಯದಾಗಿ ಅಣುಕು ಹಂಚಿಕೆ ಫಲಿತಾಂಶದ ಲಿಂಕನ್ನು ಸಹ ಬಿಟ್ಟಿದ್ದಾರೆ. ಸೊ ಯಾವ ಥರ ರಿಸಲ್ಟ್ಸನ್ನು ಚೆಕ್ ಮಾಡೋದು ಅನ್ನೋದನ್ನು ನೋಡೋಣ. ಮಾಕ್ ರಿಸಲ್ಟ್ಸನ್ನು ನೀವು ಅಣುಕು ಹಂಚಿಕೆ ಇಲ್ಲೇನು ಲಿಂಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ಸಿ ಇ ಟಿ ನಂಬರ್ ಕೇಳುತ್ತೆ, ಅದು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲೂ ಇರುತ್ತೆ. ಸಿ ಇ ಟಿ ನಂಬರ್ನ ಎಂಟರ್ ಮಾಡಿ ಚೆಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ನಿಮಗೆ ಕಾಲೇಜ್ ಅಲಾಟ್ಮೆಂಟು ಓಪನ್ ಆಗುತ್ತೆ. ಈ ಥರ ನೀವು ನೋಡಬಹುದು, ಈಗ ನಾನೇನು ತೋರಿಸ್ತಿದ್ದೀನಿ ಆ ಥರ. ಸೊ ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಸಿ ಇ ಟಿ ನಂಬರ್ ಇರುತ್ತೆ, ನಿಮ್ಮದು ನೇಮ್ ಆಫ್ ದ ಕ್ಯಾಂಡಿಡೇಟ್ ಇರುತ್ತೆ, ನಿಮ್ಮ ಕೆಟಗರಿ ಇರುತ್ತೆ, ಮತ್ತು ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕ್ ಏನಿರುತ್ತೆ ಅದು ಇರುತ್ತೆ, ಮತ್ತು ಡಿಸಿಪ್ಲಿನ್ ಇರುತ್ತೆ, ಯಾವ ಇಂಜಿನಿಯರಿಂಗ ಅಥವಾ ಮೆಡಿಕಲ್ಲ, ಯಾವ ಡಿಸಿಪ್ಲಿನ್ಗೆ ಅಲಾಟ್ ಆಗಿದೆ ಅಂತಂದ್ಬಿಟ್ಟು, ಮತ್ತು ಕಾಲೇಜ್ ಅಲಾಟೆಡ್ ಬಂದಿರುತ್ತೆ ನಿಮಗೆ, ಯಾವ ಕಾಲೇಜ್ ಅಲಾಟ್ ಆಗಿದೆ ಮತ್ತು ಯಾವ ಕೋರ್ಸಿಗೆ ಅಲಾಟ್ ಆಗಿದೆ ಅನ್ನೋದು ಬಂದಿರುತ್ತೆ. ಮತ್ತು ಕೆಟಗರಿ, ಯಾವ ಕೆಟಗರಿಯಲ್ಲಿ ನಿಮಗೆ ಈ ಸೀಟ್ ಅಲಾಟ್ ಆಗಿರುತ್ತೆ. ಅಂದರೆ ನಿಮ್ದು ಏನೇ ಕೆಟಗರಿ ಇರ್ಬೋದು, ಬಟ್ ಕೆಲವೊಂದ್ಸರಿ ನಿಮ್ದು ಏನಾಗಿರುತ್ತೆ ಜಿ ಎಮ್ ಕೆಟಗರಿನಲ್ಲೂ ಅಲಾಟ್ಮೆಂಟ್ ಆಗಿರುತ್ತೆ. ಸೊ ಹಾಗಾಗಿರೋದ್ರಿಂದ ನಿಮ್ಮ ಯಾವ ಕೆಟಗರಿ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ. ನಿಮ್ಮದು ಒ ಬಿ ಸಿ ಆಗಿದ್ರೂ ಸಹ ಕೆಲವೊಂದ್ಸರಿ ನಿಮ್ಮದು ಜಿ ಎಮ್ ಅಲ್ಲಿ ಸೀಟು ಅಲಾಟ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ನೀವು ನೋಡ್ಬೋದು, ಇಲ್ಲಿ ಜಿ ಎಮ್ ಕೆಟಗರಿಗೆ ಅಲಾಟ್ ಆಗಿದೆ. ಮತ್ತು ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್, ನೀವು ಯಾವ ಕಾಲೇಜ್ ಸೀರಿಯಲ್ ನಂಬರ್ ಹಾಕ್ಕೊಂಡಿರ್ತೀರ ಆಪ್ಷನ್ ಎಂಟ್ರಿಗಳಲ್ಲಿ, ಅದರಲ್ಲಿ ಯಾವ ಕಾಲೇಜು ನೀವು ಆಪ್ಟ್ ಮಾಡಿ ಸೀರಿಯಲ್ ನಂಬರ್ ಏನಿರುತ್ತೆ ಆ ಸೀರಿಯಲ್ ನಂಬರಲ್ಲಿ 25ನೇ ಸೀರಿಯಲ್ ನಂಬರ್ ಇರುವಂಥ ಕಾಲೇಜಿಗೆ ಅಲಾಟ್ ಆಗಿದೆ ಅಂತ ತೋರಿಸ್ತಿದೆ. ಸೊ ಮತ್ತು ನಿಮ್ಮ ಕೋರ್ಸ್ ಫೀಸ್ ಎಷ್ಟು, ನೀವು ಎಷ್ಟು ಫೀಸನ್ನು ಪೇ ಮಾಡಬೇಕು ಅನ್ನೋದು ಸಹ ಇಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಇದು ಮಾಕ್ ರಿಸಲ್ಟ್ಸಿನ ಒಂದು ಈ ಥರ ಇದೆ ನಿಮಗೆ ರಿಸಲ್ಟ್ಸ್. ಮತ್ತು ಈಗ ಮಾಕ್ ರಿಸಲ್ಟ್ಸ್ ಅಂದರೆ ಏನು, ಹಾಗಾದರೆ ಏನು ನೆಕ್ಸ್ಟ್ ಏನು ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನೀಗ. ಸೊ ಈಗ ಏನು ನಿಮಗೆ ರಿಸಲ್ಟ್ಸ್ ಬಂದಿದೆ, ಇದು ಫೈನಲ್ ಅಲ್ಲ, ಮತ್ತು ಇದೇ ಕಾಲೇಜ್ ಸಿಗುತ್ತೆ ಅಂತಲೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನು ಮಾಕ್ ಅಂತಂದರೆ, ನೀವೀಗ ಏನು ಕಂಪ್ಲೀಟಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೀರಾ, ಅದಕ್ಕೆ ಒಂದು ನಿಮಗೆ ಈ ಥರ ಒಂದು ಕಾಲೇಜು ಅಲಾಟ್ ಆಗಬಹುದು ಅನ್ನೋದನ್ನು ನಿಮಗೆ ತೋರಿಸಿರುವಂಥದ್ದು ಇಲ್ಲಿ. ಹಂಗಂತ ಈಗ ನಿಮಗೆ ಇದೇ ಕಾಲೇಜ್ ಸಿಗುತ್ತಾ ಗೊತ್ತಿಲ್ಲ, ನಿಮ್ಮ ಅದೃಷ್ಟ, ಅದು ಸಿಗ್ಲೂಬಹುದು, ಅದಕ್ಕಿಂತ ಚೆನ್ನಾಗಿರೋ ಕಾಲೇಜು ಸಿಗಬಹುದು, ಅದಕ್ಕಿಂತ ಚೆನ್ನಾಗಿಲ್ದಿರೋ ಅಂದರೆ ನಿಮಗೆ ಈ ಆಪ್ಷನ್ ಎಂಟ್ರಿನಲ್ಲಿ 25ನೇ ಸೀರಿಯಲ್ ನಂಬರಲ್ಲಿ ಸಿಕ್ಕಿದೆ, ಮೇ ಬಿ ನೆಕ್ಸ್ಟ್ ಬಂದಾಗ 23 ಸಿಗ್ಬೋದು, 24 ಸಿಗ್ಬೋದು, ಜೊತೆಗೆ 26 ಆಗ್ಬೋದು, 27 ಆಗ್ಬೋದು, 28 ಆಗ್ಬೋದು, ಅದು ಒಂದು ಆಗ್ಬೋದು, ಚೇಂಜಸ್ ಆಗುತ್ತೆ. ನಿಮಗೆ ಇದೇ ಫಿಕ್ಸ್ ಅಂತಂದರೆ ಖಂಡಿತವಾಗಿ ಇಲ್ಲ. ಇದು ಜಸ್ಟ್ ಒಂದು ಅಣಕು ಅಂದರೆ ಮಾಕ್, ಒಂದು ಜಸ್ಟ್ ಮಾಡೆಲ್ ಥರ ಒಂದು ನಿಮಗೆ ತೋರಿಸುವಂಥದ್ದು ಅಷ್ಟೇ. ಮತ್ತೆ ಇದಾದಮೇಲೆ ಏನು, ಹಾಗಾದರೆ ಇದಾದಮೇಲೆ ನಿಮಗೆ ಈಗ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್, ಚೇಂಜ್ ಅಂತಂದರೆ ಆಪ್ಷನ್ಸ್ಗಳನ್ನು ಆ ಕಡೆ ಈ ಕಡೆ. ಈಗ ನಿಮಗೆ 25ನೇ ಆಪ್ಷನ್ ಸಿಕ್ಕಿದೆ ಅಂದರೆ, ಒಂದು ಎಕ್ಸಾಂಪಲ್ಗೆ ನಾನು ಹೇಳ್ತಿರೋದು, ಈಗ ಸಿಕ್ಕಿರುವಂಥದ್ದು, ನೀವು ಇಲ್ಲ ನಂದು 26ನೇದೇ ಚೆನ್ನಾಗಿತ್ತು ಇದಕ್ಕಿಂತ ಅಂತಂದರೆ ನೀವು ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ, ಕೆಳಗಡೆ ಮೇಲೆ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸನ್ನು ಚೇಂಜ್ ಮಾಡ್ಕೋಬೋದು, ನೀವೀಗ ಪ್ರಿಯಾರಿಟಿನ ಚೇಂಜ್ ಮಾಡ್ಕೋಬೋದು. ಬಟ್ ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ಹೊಸದಾಗಿ ಕಾಲೇಜುಗಳನ್ನು ಆಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರಲ್ಲ. ಹೊಸದಾಗಿ ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇಲ್ಲ. ಇರೋ ಕಾಲೇಜುಗಳಲ್ಲಿ ನೀವೇನು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರ್ತೀರ ಅವುಗಳನ್ನು ಕೆಳಗಡೆ ಮೇಲೆ ಆ ಕಡೆ ಈ ಕಡೆ ಚೇಂಜ್ ಮಾಡ್ಕೋಬೋದು, ಪ್ರಿಯಾರಿಟಿನ ಚೇಂಜ್ ಮಾಡ್ಕೋಬೋದು. ಬಿಟ್ಟರೆ ನೀವು ಈಗ ಹೊಸದಾಗಿ ನಾನು ಕಾಲೇಜುಗಳು ಆ್ಯಡ್ ಮಾಡ್ತೀನಿ ಅಂದರೆ ಖಂಡಿತವಾಗೂ ಆಪ್ಷನ್ ಇಲ್ಲ. ನಾನು ಅದಕ್ಕೆ ಮೊದಲಿಂದ ನಿಮ್ಗೆ ಹೇಳ್ತಾ ಇದ್ದೆ, ಕೆಲವರು ಇವಾಗಲೂ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಿದ್ರು, ಸರ್ ನಾನು ಇನ್ನೂ ಆ ಕಾಲೇಜ್ ಬಿಟ್ಬಿಟ್ಟಿದೆ, ಆ್ಯಡ್ ಮಾಡ್ಕೋಬೋದಾ ಈಗ ಅಂತಂದರೆ ಖಂಡಿತವಾಗೂ ಇಲ್ಲ. ಅದಕ್ಕೆ ನಾನು ಆಗಲೇ ಹೇಳ್ತಿದ್ದೆ, ನೀವು 100 ಎಂಟ್ರಿ ಮಾಡ್ಕೊಳ್ತೀರಾ, 1000 ಎಂಟ್ರಿ ಮಾಡ್ಕೊಳ್ತೀರಾ, ಅದನ್ನು ನಿಮಗೆ ಬಿಟ್ಟಿರೋ ವಿಚಾರ. ಎಷ್ಟು ಬೇಕೋ ಅಷ್ಟನ್ನು ಎಂಟ್ರಿ ಮಾಡ್ಕೋಬಿಡಿ, ಮಧ್ಯದಲ್ಲಿ ಆಪ್ಷನ್ ಆ್ಯಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರಲ್ಲ ಅಂತ ನಾನು ಬಿಗಿನಿಂಗಿಂದ ಹೇಳಿದೆ. ಬಟ್ ಸ್ಟಿಲ್ ಈಗಲೂ ಕೆಲವರು ಹುಡುಗರೆಲ್ಲನೂ, ಸ್ಟೂಡೆಂಟ್ಸ್ ಎಲ್ಲನೂ, ಸರ್ ನಮಗೆ ಈ ಥರ ಆಪ್ಷನ್ ಎಂಟ್ರಿ, ಈಗ ಆ ಕಾಲೇಜ್ ಚೆನ್ನಾಗಿತ್ತು ಸರ್, ಆ್ಯಡ್ ಮಾಡ್ಕೊಂಡಿರಲಿಲ್ಲ, ನಾನು ಆ್ಯಡ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗೂ ಇಲ್ಲ ಆಪ್ಷನ್ಸ್. ಈಗೇನಿದ್ರು ಇರೋ ಕಾಲೇಜುಗಳಲ್ಲಿ ನೀವೇನು ಎಂಟ್ರಿ ಮಾಡ್ಕೊಂಡಿದ್ದೀರೋ ಆಪ್ಷನ್ ಎಂಟ್ರಿಗಳಲ್ಲಿ ಅದನ್ನು ಪ್ರಿಯಾರಿಟಿನ ಚೇಂಜ್ ಮಾಡ್ಕೋಬೋದು. ಈಗ ಯಾವುದೋ ಒಂದು 10ನೇ ಪ್ರಿಯಾರಿಟಿ ಕಾಲೇಜ್ ಹಾಕಿರ್ತೀರಾ, ಅದನ್ನು ಬೇಕಾದ್ರೆ ಫಸ್ಟ್ ಪ್ರಿಯಾರಿಟಿ ಮಾಡ್ಕೋಬೋದು, ಸೆಕೆಂಡು ಮಾಡ್ಕೋಬೋದು, ಅಥವಾ 20ನೇ ಪ್ರಿಯಾರಿಟಿನೂ ಚೇಂಜ್ ಮಾಡ್ಕೋಬೋದು. ನೀವು ಯಾವ ಪ್ರಿಯಾರಿಟಿ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಪ್ರಿಯಾರಿಟಿ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ, ಬಿಟ್ಟರೆ ನಿಮಗೆ ಹೊಸದಾಗಿ ಕಾಲೇಜ್ ಆಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರಲ್ಲ.
ನೀವು ಈಗಲೂ ಬೇಕಾದರೆ ಇನ್ನೂ ಏನಾದರೂ ಥಿಂಕ್ ಮಾಡಿ ಆ ಕಡೆ ಈ ಕಡೆ ಪ್ರಿಯಾರಿಟಿಗಳನ್ನ ಚೇಂಜ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು. ಬಟ್ ಇದು ಮಾರ್ಕ್ ರಿಸಲ್ಟ್ಸ್ ಅಷ್ಟೇ, ನಿಮಗಿದು ಫೈನಲ್ ಅಲ್ಲ. ಇದ್ರ ಬೇಸಿಸ್ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗೋದಿಲ್ಲ. ಇದೊಂದು ಜಸ್ಟ್ ಮಾರ್ಕ್ ಈ ಥರ ಆಗುತ್ತೆ, ನಿಮಗೆ ಗೊತ್ತಿರಲಿ ಅನ್ನೋ ರೀಸನ್ಗೆ ಈ ಥರ ನಿಮಗೆ ಒಂದು ಕೊಟ್ಟಿದ್ದಾರೆ. ಈಗ ಇದಾದಮೇಲೆ ಏನು ಮಾಡ್ತಾರೆ ಅಂದರೆ ನಿಮಗೆ ಒಂದು ದಿನ ಅಥವಾ 2 ದಿನ ನಿಮಗೆ ಈ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಡ್ತಾರೆ. 1 ದಿನ ಅನ್ಸುತ್ತೆ ಪ್ರಾಬ್ಲಿ, ಅಥವಾ 2 ದಿನ ಕೊಡ್ತಾರೆ ನಿಮಗೆ. ನೀವೇನಾದರೂ ಪ್ರಿಯಾರಿಟಿಗಳನ್ನು ಆ ಕಡೆ ಈ ಕಡೆ ಚೇಂಜ್ ಮಾಡ್ಕೋಬೋದು. ಹೊಸದಾಗಿ ಯಾವುದು ಆ್ಯಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಡಲ್ಲ. ಅದಾದ ನಂತರ ನಿಮಗೆ ಕಂಪ್ಲೀಟಾಗಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ನಿಮಗೆ 1-2-3 ದಿನ ಟೈಮ್ ತೊಗೊಂಡವರು ನಿಮಗೆ ಫಸ್ಟ್ ರೌಂಡಿನ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ದಟ್ ಈಸ್ ಫೈನಲ್. ನಿಮ್ಗೆ ಅದೇನು ಅಲಾಟ್ ಆಗಿರುತ್ತೆ ಸೀಟು ಅದು ಸಿಗುತ್ತೆ ಬೇಕಾದರೆ. ಬಟ್ ಇದು ಸಿಗಲೂಬಹುದು. ಫಸ್ಟ್ ರೌಂಡಲ್ಲಿ ಹೋದಾಗ ಸಿಗದೇನೂ ಹೋಗ್ಬೋದು. ಬೇರೆ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜು ಸಿಗ್ಬೋದು. ಅದಕ್ಕಿಂತ ನೀವೇನು ಹಾಕಿರ್ತೀರ ಪ್ರಿಯಾರಿಟಿನಲ್ಲಿ ಅದಕ್ಕಿಂತ ಕೆಳಗಡೆ ಇರೋ ಪ್ರಿಯಾರಿಟಿನೂ ಸಿಗ್ಬೋದು, ಮೇಲೆ ಇರೋ ಪ್ರಿಯಾರಿಟಿ ಕಾಲೇಜು ಸಿಗ್ಬೋದು, ಇದೇ ಕಾಲೇಜು ಸಹ ಸಿಗ್ಬೋದು. ಬಟ್ ಇಟ್ಸ್ ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇದು ಒಂದು ಮಾಕ್ ಅಲಾಟ್ಮೆಂಟ್ ಅಷ್ಟೇ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಇದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಈಗ ನೀವಿನ್ನೂ ಪ್ರಿಯಾರಿಟೀಸನ್ನು ಆ ಕಡೆ ಈ ಕಡೆ ಏನಾದ್ರು ಚೇಂಜ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು. ಅದಾದಮೇಲೆ ಒಂದ್ಸರಿ ಲಾಕ್ ಆಯಿತು ಅಂದರೆ ಮುಗೀತು. ಅದಾದ ನಂತರ ನೀವು ಲಾಕ್ ಆದಮೇಲೆ ನೆಕ್ಸ್ಟು ಕಂಪ್ಲೀಟಾಗಿ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದ ಮೇಲೆ ನಿಮಗೆ ಆ ಕಾಲೇಜನ್ನು ಚೂಸ್ ಮಾಡ್ಕೋಬೋದು. ಅದು ರಿಯಲ್ ರಿಸಲ್ಟ್ಸ್, ನಿಮಗೆ ಫಸ್ಟ್ ರೌಂಡಿನ ರಿಸಲ್ಟ್ಸು. ಅದಾದಮೇಲೆ ನಿಮಗೆ ಫಸ್ಟ್ ರೌಂಡ್ ಆದಮೇಲೆ ನೀವು ಬೇಕಾದ್ರೆ ಸೆಕೆಂಡ್ ರೌಂಡಿಗೆ ಅದನ್ನು ಲಾಕ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು, ಅಥವಾ ಅದನ್ನು ಸ್ಕ್ವಿಟ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು, ಅಥವಾ ಕಂಪ್ಲೀಟ್ ನನಗೆ ಇದನ್ನು ಕಂಪ್ಲೀಟಾಗಿ ಕೆಲವರು ಸಿಗಲಿಲ್ಲ ಅಂತಂದರೆ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಕೆಲವರಿಗೆ ಅಲಾಟ್ ಆಗೋದಿಲ್ಲ, ಕೆಲವರಿಗೆ ರ್ಯಾಂಕ್ ಯಾರಿಗೆ ಕೆಳಗಡೆ ಲೋಯೆಸ್ಟ್ ಇರುತ್ತೆ ಅವ್ರಿಗೆ ಸೀಟ್ ಅಲಾಟ್ ಆಗದೇ ಇದ್ದರೆ ವೆಯ್ಟ್ ಮಾಡಿ ಸೆಕೆಂಡ್ ರೌಂಡ್ವರೆಗೂ. ಯಾವುದೇ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ, ಯಾವುದಾದ್ರು ಒಂದು ಕಾಲೇಜ್ ಸಿಗುತ್ತೆ. ಬಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ. ಯಾರಿಗಾದರೂ ಕಾಲೇಜ್ ಅಲಾಟ್ ಆಗಲಿಲ್ಲ ಅಂತಂದರೆ ಹೆದರ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ. ಖಂಡಿತವಾಗಿ ನಿಮ್ಗೆ ಯಾವ್ದಾದ್ರು ಒಂದು ಕಾಲೇಜ್ ಅಲಾಟ್ ಆಗೇ ಆಗುತ್ತೆ. ಸೆಕೆಂಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ. ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಖಂಡಿತವಾಗಿ ನಿಮ್ಗೆ ಯಾವ್ದಾದ್ರು ಒಂದು ಕಾಲೇಜ್ ಅಲಾಟ್ ಆಗೇ ಆಗುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ಮಾಕ್ ರಿಸಲ್ಟ್ಸು. ಇದಾದಮೇಲೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇಷ್ಟಾಯಿತು ಇವತ್ತಿನ ಇನ್ಫಾರ್ಮೇಷನ್. ಇದೇ ಥರದ ಇನ್ಫಾರ್ಮೇಷನ್ಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಅದ್ರ ಜೊತೆಗೆ ಇಲ್ಲೇ ನಿಮಗೆ ರಿಸಲ್ಟ್ಸ್ ಇದೆ ಅಂತ ಚೆಕ್ ಮಾಡ್ಕೊಬಿಡಿ. ಅಣಕು ಕಟ್ ಆಫ್ ಅಂತ ಇದೆ, ಎಲ್ಲ ಕಾಲೇಜ್ ವೈಸು ನಿಮಗೆ ಕಟ್ ಆಫನ್ನು ಬಿಟ್ಟಿದ್ದಾರೆ. ಕಂಪ್ಲೀಟಾಗಿ ಫಾರ್ಮಸಿಯಿಂದ ಹಿಡಿದು ಅಗ್ರಿಕಲ್ಚರ್ವರೆಗೂ ಕಂಪ್ಲೀಟಾಗಿ ಎಲ್ಲ ಕಾಲೇಜ್, ಇಂಜಿನಿಯರಿಂಗ್ ಎಲ್ಲ ಕಂಪ್ಲೀಟಾಗಿ ನಿಮಗೆ ಕಟ್ ಆಫನ್ನು ಬಿಟ್ಟಿದ್ದಾರೆ ಕಾಲೇಜ್ ವೈಸು. ಸೊ ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಎಷ್ಟೆಷ್ಟು ಕಟ್ ಆಫ್ ಇದೆ ಅಂತ ಅಂದ್ಬಿಟ್ಟು. ಅದ್ರ ಬೇಸಿಸ್ ಮೇಲೆ ನೀವು ಇನ್ನೂ ಏನಾದ್ರು ಚೇಂಜ್ ಮಾಡ್ಕೊಳ್ತೀನಿ ಅನ್ನೋಂಗಿದ್ರೆ ನೀವು ಖಂಡಿತವಾಗಿ ಚೇಂಜ್ ಮಾಡ್ಕೋಬೋದು. ಆಪ್ಷನ್ಸ್ ಇರುತ್ತೆ ಈಗ. ಅದಾದಮೇಲೆ ಲಾಕ್ ಆದಮೇಲೆ ಫಸ್ಟ್ ರೌಂಡಿಗೆ ಒಂದ್ಸರಿ ಬ್ಲಾಕ್ ಆಯಿತು ಅಂದರೆ ಕಂಪ್ಲೀಟಾಗಿ ಮುಗಿಯುತ್ತೆ. ಅದಾದಮೇಲೆ ನೀವು ಯಾವುದೇ ಚೇಂಜಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಇಷ್ಟ ಆಯ್ತು ಇವತ್ತಿನ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಆಲ್.